ಮೋದಿ ಶಾಗೆ ಹಿನ್ನಡೆ, ಕಬ್ಬಿಣದ ಕಡಲೆಯಾದ ಬಂಗಾಳ. ಬಹುಮತ ಪಡೆದ್ರೂ ಆಗ್ತಾ ಇಲ್ಲ, ತಿರುಗಿ ಬಿದ್ದ ಮಮತಾ ಬ್ಯಾನರ್ಜಿ. ರಾಜೀನಾಮೆ ಕೊಡದೆ ಕಮಲ ಕಲಿಗಳಿಗೆ ದೀದಿ ಟಕ್ಕರ್. ಬಂಗಾಳ ರಾಷ್ಟ್ರಪತಿ ಆಳ್ವಿಕೆ ಹೊಸ ಇತಿಹಾಸ ಸೃಷ್ಟಿ ಸಾಧ್ಯತೆ. ಲೇಡೀಸ್ ಅಂಡ್ ಜೆಂಟಲ್ಮನ್, 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಭಾರೀ ಬಹುಮತವನ್ನ ಗಳಿಸಿದ ಬಿಜೆಪಿ ಮೇ 9ರಂದು ಪ್ರಮಾಣ ವಚನ ಸ್ವೀಕಾರ ಮಾಡುವುದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಆದರೆ ಪ್ರಸ್ತುತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀನಾಮೆಯನ್ನು ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಹಾಗಾದ್ರೆ ಮುಂದೇನು ಸಾಧ್ಯತೆಗಳು ಏನೇನಿದೆ? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ದೊಡ್ಡ ಗೊಂದಲ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇತ್ತೀಚೆಗೆ ವಿಧಾನಸಭೆ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಸೋಲು ಕಂಡ ನಂತರವೂ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತ ಬಳಿಕ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ನೀಡಿ ಹೊಸ ಸರ್ಕಾರ ಬರುವವರೆಗೂ ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದು ಪ್ರಜಾಪ್ರಭುತ್ವದ ಪದ್ಧತಿ. ಹಾಗಾದ್ರೆ ಪದ್ಧತಿಯನ್ನು ವಿರೋಧಿಸಿ ದೀದಿ ರಾಜೀನಾಮೆಯನ್ನ ನೀಡದೇ ಇದ್ರೆ ಬಿಜೆಪಿ ಸರ್ಕಾರ ರಚನೆ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಅದೇ ಮಮತಾ ಬ್ಯಾನರ್ಜಿ ಹೇಳೋದೇ ಬೇರೆ. ಇಲ್ಲಿ ಇದು ಜನಾದೇಶ ಅಲ್ಲ, ನನ್ನ ವಿರುದ್ಧ ಪಿತೂರಿ ನಡೆದಿದೆ ಅಂತ ಹೇಳಿ ತಮ್ಮ ಸ್ಥಾನದಿಂದ ಹಿಂದೆ ಸರಿಯೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಮಮತಾ ರಾಜೀನಾಮೆ ನೀಡದೇ ಇದ್ರೆ ಬಿಜೆಪಿ ಸರ್ಕಾರ ರಚನೆ ಮಾಡೋದು ಹೇಗೆ ಅನ್ನುವಂತಹದ್ದು ಕಾನೂನು ಪ್ರಕಾರ ಈಗ ತೀರ್ಮಾನ ಆಗಬೇಕಾಗಿದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆನ ಕೊಡೋದಿಲ್ಲ ಅಂತ ಮಮತಾ ಬ್ಯಾನರ್ಜಿಯವರು ಹಠ ತೊಟ್ಟು ನಿಂತಿದ್ದಾರೆ. ಮಮತಾ ಬ್ಯಾನರ್ಜಿಯವರ ಈ ನಿರ್ಧಾರದಿಂದ ಬಂಗಾಳದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟಿನ ಭೀತಿ ಈಗ ಉಂಟಾಗಿದೆ. ಸಂವಿಧಾನದ 172ನೇ ವಿಧಿಯ ಪ್ರಕಾರ ಯಾವುದೇ ವಿಧಾನಸಭೆಯ ಅವಧಿ 5 ವರ್ಷಕ್ಕಿಂತ ಹೆಚ್ಚಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಪಶ್ಚಿಮ ಬಂಗಾಳದ ವಿಧಾನಸಭೆಯ ಪ್ರಸ್ತುತ ಅವಧಿ ಇವತ್ತು ಮಧ್ಯರಾತ್ರಿ 12:01 ಮುಗಿಯುತ್ತೆ. ಈ ಸಮಯದ ಬಳಿಕ ಮಮತಾ ಕಾನೂನುಬದ್ಧವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಅವಕಾಶ ಇರೋದಿಲ್ಲ. ಸಂವಿಧಾನ ತಜ್ಞರ ಪ್ರಕಾರ 164ನೇ ವಿಧಿಯ ಅನ್ವಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಸಂತೋಷದ ಅವಧಿಯವರೆಗೂ ಮಾತ್ರ ಹುದ್ದೆಯಲ್ಲಿರ್ತಾರೆ. ಅವಧಿ ಮುಗಿದ ಬಳಿಕ ಅಥವಾ ಬಹುಮತ ಕಳೆದುಕೊಂಡು ನಂತರ ರಾಜ್ಯಪಾಲರಿಗೆ ಅವರನ್ನ ವಜಾಗೊಳಿಸುವಂತಹ ಅಧಿಕಾರ ಇದೆ. ಅಷ್ಟಕ್ಕೂ ಮಮತಾಗೆ ಇಷ್ಟೊಂದು ಹಠ ಯಾಕೆ ಅಂತ ಹೇಳಿ ನಾವಿಲ್ಲಿ ನೋಡೋದಾದ್ರೆ,
ಮಮತಾ ಅವರ ಈ ಹಠಮಾರಿ ನಿಲುವಿನ ಹಿಂದೆ ರಾಜಕೀಯ ಸಂದೇಶವೂ ಇದೆ. ಚುನಾವಣಾ ಆಯೋಗ ಹಾಗೆ ಬಿಜೆಪಿ ಮೇಲೆ ಅವರು ಅಕ್ರಮಗಳ ಆರೋಪ ಮಾಡಿದ್ದು, ಚುನಾವಣೆಗಳು ಪಾರದರ್ಶಕವಾಗಿಲ್ಲ ಅಂತ ವಾದಿಸಿದ್ದಾರೆ. ತಮ್ಮ ರಾಜೀನಾಮೆಯನ್ನ ನೀಡದೇ ಇರೋದು ಒಂದು ರೀತಿಯ ಪ್ರತಿಭಟನೆಯ ರೂಪ ಅಂತ ಹೇಳಿ ಟಿಎಂಸಿ ನಾಯಕರು ಹೇಳ್ತಾ ಇದ್ದಾರೆ. ನಾನು ಹೋರಾಟಕ್ಕೆ ಸಿದ್ಧ ಅನ್ನುವಂತಹ ಸಂದೇಶವನ್ನ ಮಮತಾ ತಮ್ಮ ಬೆಂಬಲಿಗರಿಗೆ ಮತ್ತೆ ದೇಶದ ರಾಜಕೀಯ ವಲಯಕ್ಕೆ ಕಳುಹಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆಡಳಿತಾತ್ಮಕವಾಗಿ ಇದು ದೊಡ್ಡ ತೊಂದರೆ. ಇನ್ನು ಮುಖ್ಯಮಂತ್ರಿಯ ರಾಜೀನಾಮೆ ಇಲ್ಲದೆ ಹೊಸ ಸರ್ಕಾರವನ್ನ ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಹಲವಾರು ತಾಂತ್ರಿಕ ಅಡಚಣೆಗಳು ಎದುರಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗುತ್ತಾ? ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಒಂದು ದಿನದ ರಾಷ್ಟ್ರಪತಿ ಆಳ್ವಿಕೆಯ ಸಾಧ್ಯತೆಯ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಕಾನೂನು ತಜ್ಞರ ಪ್ರಕಾರ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಅಥವಾ ಹಂಗಾಮಿ ಮುಖ್ಯಮಂತ್ರಿ ಆಗೋದಕ್ಕೆ ಮೊದಲು ಅವರು ರಾಜೀನಾಮೆಯನ್ನ ಸಲ್ಲಿಸಬೇಕಾಗುತ್ತೆ. ರಾಜೀನಾಮೆಯನ್ನ ಸ್ವೀಕರಿಸದೇ ಹೋದ್ರೆ ಅವರನ್ನ ಹಂಗಾಮಿ ಮುಖ್ಯಮಂತ್ರಿಯಾಗಿ ನೇಮಿಸುವಂತಹ ಅವಕಾಶ ಇಲ್ಲ. ಇವತ್ತು ರಾತ್ರಿಯ ಒಳಗೆ ಮಮತಾ ಅವರ ರಾಜೀನಾಮೆಯನ್ನ ಸ್ವೀಕರಿಸದೇ ಇದ್ರೆ ರಾಜ್ಯಪಾಲರು ಬಂಗಾಳದಲ್ಲಿ ಅಲ್ಪಾವಧಿಗೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರೋದಕ್ಕೆ ಶಿಫಾರಸನ್ನ ಸಹ ಮಾಡಬಹುದು. ಇದು ಸುಮಾರು 24 ಗಂಟೆಗಳಷ್ಟೇ ಇರಬಹುದು. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಬಿಜೆಪಿ ತನ್ನ ಸರ್ಕಾರದ ಪ್ರಮಾಣ ವಚನವನ್ನ ಮೇ 9ನೇ ತಾರೀಕು ನಡೆಸೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದೆ. ಮೇ 8ರಂದು ರಾಜ್ಯದಲ್ಲಿ ಯಾರೂ ಸರ್ಕಾರದಲ್ಲಿ ಇಲ್ಲ ಅನ್ನುವಂತಹ ಸ್ಥಿತಿ ಬಾರದಂತೆ ಈ ಅವಧಿಯನ್ನ ರಾಷ್ಟ್ರಪತಿ ಆಳ್ವಿಕೆಯ ಅಡಿಯಲ್ಲಿ ಕಾನೂನು ಬದ್ಧವಾಗಿ ತರಬಹುದು. ಬಂಗಾಳದಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದು ಬಹುಮತವನ್ನ ಪಡೆದುಕೊಂಡಿದೆ. ಸಂವಿಧಾನದ ನಿಯಮದಂತೆ ಬಹುಮತದ ಪಕ್ಷದ ನಾಯಕನನ್ನ ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನಿಸ್ತಾರೆ. ಹಳೆಯ ಸರ್ಕಾರ ರಾಜೀನಾಮೆಯನ್ನ ನೀಡದೇ ಇದ್ರೆ ರಾಜ್ಯಪಾಲರು ಅದನ್ನ ವಜಾಗೊಳಿಸಬಹುದು. ನಂತರ ಬಿಜೆಪಿ ನಾಯಕರು ಮತ್ತು ಸಚಿವ ಸಂಪುಟ ಶನಿವಾರ ಬೆಳಗ್ಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆ ಕ್ಷಣದಿಂದ ಹಳೆಯ ಸರ್ಕಾರದ ಕಾನೂನುಬದ್ಧ ಅಸ್ತಿತ್ವ ಅಂತ್ಯಗೊಳ್ಳುತ್ತೆ. ಮಮತಾ ಅವರ ಈ ನಡೆಯ ಹಿಂದೆ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಪ್ರಕರಣದ ಪರಿಣಾಮವೂ ಇದೆ ಅಂತ ಹೇಳಿ ರಾಜಕೀಯ ವಲಯಗಳಲ್ಲಿ ಮಾತನಾಡಲಾಗ್ತಾ ಇದೆ. ಅಲ್ಲಿ ಉದ್ಧವ್ ಸ್ವತಃ ರಾಜೀನಾಮೆಯನ್ನ ನೀಡಿದ್ರಿಂದ ನಂತರ ಅವರ ಸರ್ಕಾರವನ್ನ ಮರುಸ್ಥಾಪನೆ ಮಾಡೋದಕ್ಕೆ ಕಾನೂನುಬದ್ಧ ಅವಕಾಶ ಇರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆ ಅನುಭವದಿಂದ ಮಮತಾ ನನ್ನನ್ನ ರಾಜೀನಾಮೆ ನೀಡಿದವಳಾಗಿ ಅಲ್ಲ, ವಜಾಗೊಳಿಸಲ್ಪಟ್ಟವಳಾಗಿ ಇತಿಹಾಸವನ್ನ ದಾಖಲಿಸಲಿ ಅನ್ನುವಂತಹ ರಾಜಕೀಯ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇದರಿಂದ ಭವಿಷ್ಯದಲ್ಲಿ ಕಾನೂನು ಹೋರಾಟ ಮತ್ತು ರಾಜಕೀಯ ಪ್ರಚಾರದಲ್ಲಿ ನನ್ನನ್ನ ಬಲವಂತವಾಗಿ ಹೊರ ಹಾಕಿದ್ರು ಅಂತ ಬಿಂಬಿಸುವಂತಹ ಇರಾದೆ ಮಮತಾಗೆ ಇದಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು. ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.